ನಿರ್ಮಾಣ ಹಂತದ ಕಟ್ಟಡ ಪಾರ್ಕಿಂಗ್ ಕಟ್ಟಡವೊಂದು ಕುಸಿದು ಬಿದ್ದು ಇಬ್ಬರು ಕಾರ್ಮಿಕರು ಸಾವು, ಗುತ್ತಿಗೆದಾರ ಮತ್ತು ಇಂಜಿನಿಯರ್ ಅನ್ನ ವಶಕ್ಕೆ ಪಡೆದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಬೆಂಗಳೂರಿನಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿತಕ್ಕೆ ಕಳಪೆ ಕಾಮಗಾರಿಯೇ ಕಾರಣ ಅಂತಕ್ಕಂಥ ಮಾಹಿತಿ. ಬೆಂಗಳೂರಿನ ಯಶವಂತಪುರದ ಎಪಿಎಂಸಿ ಯಾರ್ಡ್ ಮಾರುಕಟ್ಟೆಯಲ್ಲಿ ಕಾಂಕ್ರೀಟ್ ಹಾಕುವಂತಹ ಸಂದರ್ಭದಲ್ಲಿ ಅಂದರೆ ಆರ್ಸಿಸಿಯನ್ನು ಹಾಕುವಂತಹ ಸಂದರ್ಭದಲ್ಲಿ ಸೆಂಟ್ರಿಂಗ್ ಎಲ್ಲ ಕುಸಿದು ಬಿದ್ದು ಇಬ್ಬರು ಕಾರ್ಮಿಕರು ಮೃತಪಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗುತ್ತಿಗೆದಾರ ಮತ್ತು ಇಂಜಿನಿಯರ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಕಳಪೆ ಕಾಮಗಾರಿಯೇ ಈ ದುರಂತಕ್ಕೆ ಕಾರಣ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹಾಗಾಗಿ ಮೊದಲ ಎರಡು ಫ್ಲೋರ್ಗಳನ್ನು ಕಳಪೆ ಕಾಮಗಾರಿಯಲ್ಲಿ ಕಟ್ಟಲಾಗಿತ್ತು. ಮೂರನೇ ಫ್ಲೋರಿನ ಆರ್ಸಿಸಿ ಆಗಬೇಕಾಗಿದ್ದಂತಹ ಸಂದರ್ಭದಲ್ಲಿ ಸೆಂಟ್ರಿಂಗ್ ಎಲ್ಲ ಕುಸಿದು ಬಿದ್ದು ಇಬ್ಬರು ಕಾರ್ಮಿಕರು ಮೃತಪಟ್ಟಿದ್ದಾರೆ. ಗುತ್ತಿಗೆದಾರ ಮತ್ತು ಇಂಜಿನಿಯರ್ ಅನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಓಕೆ, ಘಟನಾ ಸ್ಥಳದಿಂದ ನನ್ನ ಕೊಲೀಗ್ ನಾಗೇಶ್ ಇವಾಗ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಶ್, ಏನ್ ಕಾರಣ ಈ ರೀತಿ ಆಗೋದಕ್ಕೆ, ಏನಿದೆ ಅಪ್ಡೇಟ್ಸ್? ಅರವಿಂದ್, ಈಗಾಗಲೇ ಬೆಂಗಳೂರಿನ ಯಶವಂತಪುರದಲ್ಲಿರುವಂತಹ ಎಸಿಎಂಸಿ ಯಾರ್ಡಲ್ಲಿ ಏನು ಎಪಿಎಂಸಿ ಅಧಿಕಾರಿಗಳಿಂದ ಒಂದು ಪಾರ್ಕಿಂಗ್ ಲಾಟನ್ನು ಕಟ್ಟಿಸಲಾಗ್ತಾ ಇತ್ತು. ಆ ಪಾರ್ಕಿಂಗ್ ಲಾಟ್ ಬಿಲ್ಡಿಂಗ್ ಕುಸಿದು ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿರುವಂಥದ್ದು. ಇಬ್ಬರು ಕಾರ್ಮಿಕರು ಕೂಡ ಬಿಹಾರ ಮೂಲದವರು ಎಂದು ತಿಳಿದು ಬಂದಿರುವಂಥದ್ದು. ಈಗಾಗಲೇ ಘಟನೆ ಸಂಬಂಧಪಟ್ಟಂತೆ ಇಂಜಿನಿಯರ್ ಉಮಾಶಂಕರ್ ಮತ್ತು ಕಾಂಟ್ರಾಕ್ಟ್ ಆಗಿರುವಂಥ ಚಂದ್ರುವನ್ನು ಈಗಾಗಲೇ RMC ಯಾರ್ಡ್ ಪೊಲೀಸರು ಬಂಧಿಸಿರುವಂಥದ್ದು. ಈಗ ಸದ್ಯ ನಾನು ಬಿಲ್ಡಿಂಗ್ ಕುಸಿದಿರುವ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಆ ಬಿಲ್ಡಿಂಗ್ ಏನು 3 ಅಂತಸ್ತಿನ ಪಾರ್ಕಿಂಗ್ ಲಾಟನ್ನು ಕಟ್ಟಿಸ್ಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅದರಂತೆ ಬಿಲ್ಡಿಂಗ್ ಕೂಡ ಕಟ್ಟಿಸಿರುವಂಥ ಸಂದರ್ಭದಲ್ಲಿ 2 ಅಂತಸ್ತಿನ ಬಿಲ್ಡಿಂಗ್ ಸರಿಸಮಾನವಾಗಿ ಮುಂದೆ ಹೋಗುತ್ತೆ. 3ನೇ ಅಂತಸ್ತಿನ ಬಿಲ್ಡಿಂಗ್ ಏನು ಕಾಂಕ್ರೀಟ್ ಹಾಕುವಂಥ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು. ಈ ದುರ್ಘಟನೆಗೆ ಕಳಪೆ ಕಾಮಗಾರಿಯೇ ಮೊದಲ ಕಳಪೆ ಕಾಮಗಾರಿ ಎಂದರೆ ಈ ಒಂದು ದುರ್ಘಟನೆ ಸಂಭವಿಸಿದೆ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಗಮನಿಸಬಹುದಾದಂಥದ್ದು. ನೀವು ಆ ದೃಶ್ಯಾವಳಿಗಳಲ್ಲಿ ನೋಡಬಹುದು ಎಂಥ ಒಂದು ಕಳಪೆ ಮಟ್ಟದ ಕಾಂಕ್ರೀಟ್ ಹಾಕಿದ್ದಾರೆ ಅನ್ನುವಂಥದ್ದು. ಆ ದೃಶ್ಯಗಳಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಆ ಕಳಪೆ ಗುಣಮಟ್ಟದ ಕಾಂಕ್ರೀಟೇ ಈ ಒಂದು ಬಿಲ್ಡಿಂಗ್ ಕುಸಿತಕ್ಕೆ ಪ್ರಮುಖ ಕಾರಣ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ ಬಿಲ್ಡಿಂಗ್ ಕಟ್ಟಡದ ನಿರ್ಮಾಣದಲ್ಲಿ ನಿರ್ಲಕ್ಷ್ಯ ಆಗಿರುವ ಕಾರಣಕ್ಕಾಗಿ ಈಗಾಗಲೇ ಇಂಜಿನಿಯರ್ ಉಮಾಶಂಕರ್ ಮತ್ತೆ ಚಂದ್ರುವನ್ನ ಈಗಾಗಲೇ RMC ಯಾರ್ಡ್ ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು. ವಶಕ್ಕೆ ಪಡೆದು ತನಿಖೆ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಕ್ರಮಕ್ಕೆ ಮುಂದಾಗಿರುವಂಥದ್ದು. ಇಲ್ಲಿವರೆಗೂ ಎಪಿಎಂಸಿ ಅಧಿಕಾರಿಗಳಾಗಲಿ ಯಾರೂ ಕೂಡ ಸ್ಥಳಕ್ಕೆ ಬಂದಿಲ್ಲ. ಹಾಗಾಗಿ ಈಗಾಗಲೇ ಇಲ್ಲಿಯ ಸ್ಥಳೀಯರು ಈ ಒಂದು ಘಟನೆಗೆ ಕಾರಣ ಏನು ಅನ್ನುವಂಥದ್ದು ಸಂಪೂರ್ಣವಾಗಿ ತೋರಿಸಬೇಕು. ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಅಮಾಯಕರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ, ಅವರಿಗೆ ನ್ಯಾಯವನ್ನ ಕೊಡಿಸಬೇಕು ಅನ್ನುವಂಥ ಒಂದು ಆಗ್ರಹವನ್ನ ಈಗಾಗಲೇ ಇಲ್ಲಿಯ ಎಪಿಎಂಸಿ ಸಿಬ್ಬಂದಿಗಳು ಮಾಡ್ತಿರುವಂಥದ್ದು. ಅರವಿಂದ್, ನಾಗೇಶ್, ನಾವು ಆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಗ್ರೌಂಡ್ ಫ್ಲೋರಿನ ಪಿಲ್ಲರ್ಗಳು ಯಾವುದು ಕುಸಿದು ಬಿದ್ದಿಲ್ಲ. ಮೇಲ್ಭಾಗದಲ್ಲಿ ಕಾಂಕ್ರೀಟ್ ಹಾಕಬೇಕಾದ್ರೆ ಒಂದು ಭಾಗ ಮಾತ್ರ ಕುಸಿದಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಅಂದ್ರೆ ಇಡೀ ಕಟ್ಟಡವೇ ಕಳಪೆ ಕಾಮಗಾರಿ ಅಂತಕ್ಕಂಥ ತೀರ್ಮಾನಕ್ಕೆ ಬರಬಹುದಾ, ಅಥವಾ ಒಂದು ಭಾಗದಲ್ಲಿ ಕಾಂಕ್ರೀಟ್ ಹಾಕಬೇಕಾದ್ರೆ ಆ ಸ್ಟೀಲ್ ರಾಡ್ಗಳನ್ನು ಜೋಡಿಸಿರ್ತಕ್ಕಂಥದ್ದು ಅಥವಾ ಅಲ್ಲಿ ಸೆಂಟ್ರಿಂಗ್ ಹಾಕಿರ್ತಕ್ಕಂಥದ್ದು, ಈ ಸೆಂಟ್ರಿಂಗ್ ಹಾಕಬೇಕಾದ್ರೆ ಏನಾದರೂ ಎಡವಟ್ಟಾಗಿ ಈ ರೀತಿ ಆಗಿದೆಯಾ ಅಂತ? ಖಂಡಿತವಾಗ್ಲೂ ಅರವಿಂದ್, ನಾವು ಈ ಒಂದು ದೃಶ್ಯಾವಳಿಯಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಅಂದರೆ ಪ್ರಥಮವಾಗಿ ಒಂದು ಹಂತದ ಬಿಲ್ಡಿಂಗ್ ಕಟ್ಟಿಸುವಂಥ ಸಂದರ್ಭದಲ್ಲಿ ಏನು ಕಾಂಕ್ರೀಟ್ ಅನ್ನು ಹಾಕಿದ್ರು ಅದು ಯಶಸ್ವಿಯಾಗಿದೆ. ನಂತರ ಆ ಪಿಲ್ಲರ್ ಏನು ಹಾಕಿದ್ರು ಆ ಪಿಲ್ಲರ್ನಲ್ಲಿ ಸಾಕಷ್ಟು ಕಳಪೆಯ ಒಂದು ಕಾಂಕ್ರೀಟ್ ಹಾಕಿದ್ದಾರೆ. ಆ ಕಳಪೆಯ ಕಾಂಕ್ರೀಟೇ ಆ ಬಿಲ್ಡಿಂಗ್ ಕುಸಿಲಿಕ್ಕೆ ಪ್ರಮುಖ ಕಾರಣವಾಗಿರ್ಬೋದು ಅನ್ನುವಂಥದ್ದು ಇಲ್ಲಿ ಘಟನೆ ಸಂದರ್ಭದಲ್ಲಿ ನೋಡಿದಂಥ ವೇಳೆ ಗೊತ್ತಾಗುತ್ತೆ. ಯಾಕಂದ್ರೆ ಆ 3ನೇ ಫ್ಲೋರ್ ಕಾಂಕ್ರೀಟ್ ಹಾಕುವಂಥ ಸಂದರ್ಭದಲ್ಲಿ ಕೆಳಗಡೆ ಹಂತದ ಏನು ಪಿಲ್ಲರ್ ಅನ್ನು ಹಾಕಿದ್ರು ಆ ಪಿಲ್ಲರ್ ಕುಸಿದು ಆ ಒಂದು ಘಟನೆಗೆ ಕಾರಣ. ಮತ್ತೆ ಆ ಪಿಲ್ಲರ್ ಅಳವಡಿಸಿದಂತ ಸಂದರ್ಭದಲ್ಲಿ ಅಜಾಗರೂಕತೆಯಿಂದನೋ ಅಥವಾ ಈ ಒಂದು ಕಾಂಕ್ರೀಟ್ ಕಳಪೆಯಿಂದ ಹಾಕಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಮೇಲ್ನೋಟಕ್ಕೆ ನೋಡೋದಾದ್ರೆ ಕಾಂಕ್ರೀಟ್ ಕಳಪೆ ಆಗಿದೆ, ಆ ಒಂದು ಕಾರಣಕ್ಕಾಗಿಯೇ ಒಂದು ಬಿಲ್ಡಿಂಗ್ ಕುಸಿದು ಘಟನೆಗೆ ಕಾರಣವಾಗಿರಬಹುದು ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂಥದ್ದು. ಮತ್ತೆ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ಸಾಕಷ್ಟು ಕಳಪೆ ಮಟ್ಟದ ಕಾಂಕ್ರೀಟ್ ಅನ್ನ ಬಳಕೆ ಮಾಡ್ತಿದ್ರು. ಇದ್ರ ಬಗ್ಗೆ ನಾವು ದೂರು ಕೂಡ ಕೊಟ್ಟಿದ್ವಿ. ಆದ್ರೆ ಸಂಬಂಧಪಟ್ಟ ಎಪಿಎಂಸಿ ಅಧಿಕಾರಿಗಳು ಯಾರು ಕೂಡ ಅವರ
ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಲಿಲ್ಲ. ಹಾಗಾಗಿ ಈ ಒಂದು ಘಟನೆಗೆ ಕಾರಣವಾಗಿರಬಹುದು ಅನ್ನುವಂತ ಒಂದು ಆರೋಪವನ್ನು ಕೂಡ ಸ್ಥಳೀಯರು ಮಾಡ್ತಿರುವಂತದ್ದು. ಅರವಿಂದ್, ಅಂದ್ರೆ ಇದು ಯಾರ್ದೋ ಒಬ್ರು ಪರ್ಸನಲ್ ಬಿಲ್ಡಿಂಗ್ ಅಥವಾ ಇದು ಇಡೀ ಗುತ್ತಿಗೆದಾರರಿಗೆ ಅಂದ್ರೆ ಗವರ್ನಮೆಂಟ್ ಟೆಂಡರ್ ಕರೆದು ಗುತ್ತಿಗೆದಾರರಿಗೆ ಗುತ್ತಿಗೆ ಕೊಟ್ಟಿದ್ದ ಯಾವ ರೀತಿ ಕಟ್ಟಡ ಇದು ನಾಗೇಶ್? ಖಂಡಿತವಾಗ್ಲೂ ಅರವಿಂದ್, ಈಗಾಗಲೇ ಏನು ಸರ್ಕಾರ APMC ಮಾರ್ಕೆಟ್ ಅಲ್ಲಿ ಏನು APMCಗೆ ಬರುವಂತ ವಾಹನಗಳಿಗೆ ವಾಹನ ಪಾರ್ಕಿಂಗ್ ಮಾಡಲಿಕ್ಕೆ 4 ಅಂತಸ್ತಿನ ಒಂದು ಪಾರ್ಕಿಂಗ್ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಕಾಂಟ್ರಾಕ್ಟ್ ಅನ್ನ ಕೊಟ್ಟಿರ್ತಾರೆ. ಆ ಕಾಂಟ್ರಾಕ್ಟ್ ಅನ್ನ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಪಾರ್ಕಿಂಗ್ ಲಾಟ್ ಮಾಡಲಿಕ್ಕೆ ಆ ಕಾಂಟ್ರಾಕ್ಟ್ ಈ ಬಿಲ್ಡಿಂಗ್ ಅನ್ನ ನಿರ್ಮಾಣ ಮಾಡ್ತಿರ್ತಾನೆ. ಆ ಬಿಲ್ಡಿಂಗ್ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಸುಮಾರು 4 ಅಂತಸ್ತಿನ ಬಿಲ್ಡಿಂಗ್ ಏನು ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ. ಆ ಕಾಂಟ್ರಾಕ್ಟ್ ನಂತೆ ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟ್ ಇಬ್ಬರು ಕೂಡ ಬಿಲ್ಡಿಂಗ್ ಅನ್ನ ನಿರ್ಮಾಣ ಮಾಡಿರ್ತಾರೆ. ಸರ್ಕಾರದ ಸ್ವಾಮ್ಯದ ಬಿಲ್ಡಿಂಗ್ ಆಗಿರುತ್ತೆ. ಈ ಸರ್ಕಾರದ ಸ್ವಾಮ್ಯದ ಬಿಲ್ಡಿಂಗ್ ಆಗಿರುವುದಕ್ಕೆ ಇಷ್ಟೊಂದು ನಿರ್ಲಕ್ಷ್ಯದಿಂದ ಮಾಡಿರೋದೇ ಈ ಒಂದು ಘಟನೆಗೆ ಕಾರಣ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆ ಪಾರ್ಕಿಂಗ್ ಲಾಟ್ ಸಂಪೂರ್ಣವಾಗಿ ಗಮನಿಸಿದಂತ ಸಂದರ್ಭದಲ್ಲಿ 1-2 ಫ್ಲೋರ್ 3 ಮತ್ತು 2 ಮತ್ತು 3ನೇ ಫ್ಲೋರ್ ಏನಿದೆ ಸಂಪೂರ್ಣವಾಗಿಯೂ ಕೂಡ ಕಳಪೆ ಕಾಮಗಾರಿ ಆಗಿದೆ. ಈ ಒಂದು ಘಟನೆಗೆ ಕಾರಣ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಓಕೆ ನಾಗೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಅರವಿಂದ್ ಸೇತುರಾವ್. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.